ಅದರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಅಂದ್ರೆ ಅದೇ ತುಮಕೂರೇ ವಿಲೀನ ಆಗುತ್ತಾ ಬೆಂಗಳೂರಿಗೆ? ವಿಲೀನ ಅಂತಲ್ಲ, ಈ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಎಲ್ಲೋ ಇರೋರಿಗೆ, ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರು ನಾರ್ತ್ ಅಂತೀವಿ. ಬ್ಯಾಂಗ್ಳೂರು ನಾರ್ತ್ ಅಂದ್ರೆ ತುಮಕೂರು ಅಂತ ಹೇಳಿದ್ರೆ ತುಮಕೂರು ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು. ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ. ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾ ಇದೆ. ಬೆಂಗಳೂರು ಸೌತ್ ಅಂದ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗ್ಬಿಡುತ್ತೆ, ರಾಮನಗರದ ಪಿಕ್ಚರೇ ಬದಲಾವಣೆ ಆಗುತ್ತೆ. ಆ ಥರ ನಾವು ಕೂಡ ಬೆಂಗಳೂರು ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಅದು ಗ್ರೇಟರ್ ಬ್ಯಾಂಗ್ಳೂರು, ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು. ಈಗಾಗಲೇ ನಿಮ್ಗೆ ಗೊತ್ತಲ್ಲ, ನೆಲಮಂಗಲ ಬಿಟ್ಬಿಡ್ತು. ನೆಲಮಂಗಲದಿಂದ ಈಚೆ ಬಂದುಬಿಟ್ಟಿದ್ದಾರೆ ಆಗಲೇ. ಬೆಂಗಳೂರು ನೆಲಮಂಗಲ ಬಿಟ್ಟು ಈಚೆ ಬಂದುಬಿಟ್ಟಿದೆ. ಇನ್ನೊಂದು 30 ಕಿಲೋಮೀಟ್ರ್ ಬಂದರೆ ಮುಗ್ದೇ ಹೋಯ್ತು. ಇವತ್ತಲ್ಲ ನಾಳೆ 10 ವರ್ಷಕ್ಕೆ ಆಗ್ಬೋದು, 15-20 ವರ್ಷಕ್ಕೆ ಆಗ್ಬೋದು. ಈಗ ಬೇರೆ ಬೇರೆ ಪಟ್ಟಣಗಳು ಪ್ರಪಂಚಾದ್ಯಂತ ನೀವು ನೋಡಿ, ಗೂಗಲ್ ಮಾಡಿ ನೋಡ್ಕೊಳ್ಳಿ. ದೊಡ್ಡ ದೊಡ್ಡ ಸಿಟಿಗಳು, ಅದು ನ್ಯೂಯಾರ್ಕ್ ಇರ್ಬೋದು, ಲಂಡನ್ ಇರ್ಬೋದು, ಟೋಕಿಯೋ ಇರ್ಬೋದು, ಈ ಥರದ್ದು ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಅವೆಲ್ಲ 100 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದಾವೆ. ಏರ್ಪೋರ್ಟ್ಗಳೇ 100 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಅದಕ್ಕೆ ಬೇಕಾದಂಥ ಸವಲತ್ತುಗಳು, ಟ್ರಾನ್ಸ್ಪೋರ್ಟು ಮತ್ತೊಂದು ಎಲ್ಲ ಅವರು ಮಾಡ್ಕೊಂಡಿರ್ತಾರೆ. ಅದು ಆಗಬೇಕು. 20 ನಿಮಿಷದಲ್ಲಿ ಈಗ ಟೋಕಿಯೋಯಿಂದ ನನ್ನ ಸ್ವಂತ ಅನುಭವ, ಮಲೇಷ್ಯಾದಲ್ಲಿ ಏರ್ಪೋರ್ಟು ನಾನು ಕೇಳಿದ್ರೆ 65 ಕಿಲೋಮೀಟ್ರ್ ಇದೆ. 25 ಮಿನಿಟ್ಸಿಗೆ ಅವನು ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದ್ದಾರೆ, ಬುಲೆಟ್ ಟ್ರೈನ್ ಥರ. ಅದು 25 ಮಿನಿಟ್ಸ್ ಕರೆಕ್ಟಾಗಿ ಹೋಗಿ ಅದು ಏರ್ಪೋರ್ಟ್ ಒಳಗಡೆನೇ ನಿಂತ್ಕೊಳ್ಳಿ. ನಾವಲ್ಲಿ ಎಲ್ಲೇ ಚೆಕ್ ಇನ್ ಮಾಡ್ಬೋದು. ಸಿಟಿ ಒಳಗೇ ಚೆಕ್ ಇನ್ ಮಾಡಿದರೆ ನಮ್ಮ ಬ್ಯಾಗೇಜು ಇರಲ್ಲ ನಮ್ಮ ಕೈನಲ್ಲಿ, ಅಲ್ಲೇ ಹಾಕ್ಬಿಡ್ತೀವಿ. ಅಲ್ಲೇ ಹಾಕಿ ಅದು ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಯಾವ ಪ್ಲೇನಿಗೆ ಹೋಗ್ತೀವೋ ಆ ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಕೈ ಬೀಸ್ಕೊಂಡು ಆರಾಮಾಗಿ ಬರ್ಬೋದು. ಆ ಥರ ಮಾಡಿದ್ದಾರೆ. ಅದನ್ನು ನಾವು ಅಷ್ಟು ಸಫಿಸ್ಟಿಕೇಟೆಡ್ ಆಗಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಮಗೆ ಎಕ್ಸ್ಟೆನ್ಷನ್ ಆಫ್ ಸಿಟಿ ಅದು ನಮಗೆ ಬೆಳೀತಕ್ಕಂಥ ಇಂಥ ಪಟ್ಟಣಗಳಿಗೆ ಅನುಕೂಲ ಆಗುತ್ತೆ. ನಾವೆಲ್ಲ ಒಂದು ಎಕ್ಸರ್ಸೈಸ್ ಮಾಡ್ತಾ ಇದ್ದೀವಿ. ತುಮಕೂರನ್ನು ವಿಸ್ತರಣೀಕರಣನ ಕರೆಕ್ಟಾ? ವಿಸ್ತರಣೀಕರಣ, ಐ ಥಿಂಕ್ ಐ ಆಮ್ ರೈಟ್ ಅಲ್ವಾ? ಅದನ್ನು ಮಾಡ್ತಾ ಇದ್ದೀವಿ. ಸುಮಾರು 14 ಪಂಚಾಯಿತಿಗಳನ್ನು ತುಮಕೂರು ಸಿಟಿಯ ಒಳಗಡೆ ತಗೋಬೇಕು ಅಂತೇಳಿ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರಿನ ಚೌಕಟ್ಟಿನಲ್ಲಿ ನಾವು ಮಾಡಬೇಕಾಗ್ತದೆ. ಪ್ರಸ್ತಾವನೆ ರೆಡಿಯಾಗಿದೆ. ಈ 14 ಪಂಚಾಯಿತಿಗಳನ್ನು ಕೂಡ ಒಳಗಡೆ ಸೇರಿಸ್ಕೊಳ್ಳುವಂಥದ್ದು. ನಾವು ಈಗಾಗಲೇ ಅಲ್ಲಿ ಮನೆಗಳು ಕಟ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮನೆಗಳು ಕಟ್ಬಿಟ್ಟಿದ್ದಾರೆ, ಈಗ ಆಗಲೇ ಮನೆ ಕಟ್ಬಿಟ್ಟಿದ್ದಾರೆ ಎಲ್ಲ. ಅವರಿಗೆ ಅಲ್ಲೆಲ್ಲೇ ಬೋರ್ವೆಲ್ ಕೊರ್ಕೊಂಡು ನೀರಿಲ್ಲ, ಅವರಿಗೆ ರಸ್ತೆ ಇಲ್ಲ, ಅವರಿಗೆ ಆ ರೀತಿ ಪರಿಸ್ಥಿತಿ ಇದೆ, ಈಗಾಗಲೇ ಇದೆ. ಕೆಲವು ಪಂಚಾಯಿತಿಗಳಲ್ಲಿ ಆಗಲೇ ಮನೆಗಳು ಕಟ್ಕೊಂಡು ಎಲ್ಲ ಎಕ್ಸ್ಟೆನ್ಷನ್ ಆಗಿ ಪಂಚಾಯಿತಿಗಳವ್ರಿಗೆ ಕಷ್ಟ ಆಗಿದೆ ನಡೆಸೋಕೆ. ಅದನ್ನು ನಾವು ಒಳಗಡೆ ತೊಗೊಂಡ್ರೆ ಅವರಿಗೆ ನೀರು ಕೊಡೋದು, ರಸ್ತೆ ಕೊಡೋದು, ಆಮೇಲೆ ಜನರಲ್ ಅಮ್ಯುನಿಟೀಸ್ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಬೋದಾಗುತ್ತೆ. ಗೊತ್ತಿಲ್ಲ, ಅದರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಕಡೆ ಗಮನ ಹರಿಸೋದು. ಎಲೆಕ್ಷನ್ ಮಾಡೋದೇ ಬೇರೆ, ಎಲೆಕ್ಷನ್ ಪ್ರೋಸೆಸ್ ಮಾಡೋದೇ ಬೇರೆ. ಅದೆಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ಅದು ಏನು ಮಾಡುತ್ತೆ ಅವ್ರು ಮಾಡ್ಕೊಳ್ತಾರೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.